ಎಲ್ಲ ಫಿಶ್ ಅಲ್ಲ ಐತಾ. ಕುಡಿ ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಂಗಳವಾರ. ಫಸ್ಟು ಗ್ರೀನ್ ಟೀನ ಕುಡ್ಕೊಂಡೆ. ಅದಾದಮೇಲೆ ರಾತ್ರಿ ಹೊತ್ತೇ ನಾನು ಗಂಜನ್ನ ಕಾಯಿಸಿಟ್ಟಿರ್ತೀನಿ, ಸ್ವಲ್ಪ ಹೀಟ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಅಂತ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಅದನ್ನ ಒಂದ್ಸಲ ತಿರುಗಿಸ್ಕೊಂಡು ಅದಾದಮೇಲೆ ಮೊಸರನ್ನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸೊ ನಮ್ಮದು ಡ್ರಿಂಕ್ ರೆಡಿ ಆಯಿತು. ಆನಂತರ ನಮ್ಮ ಚಿರುಗೆ ಸ್ಕೂಲ್ಗೆ ಕಳಿಸ್ಬೇಕಲ್ಲ, ಅವನು ಹೋಗೋಕ್ಕೆ ಮುಂಚೆ ಹಾಲು ಕುಡಿತಾನೆ. ಹಾಗಾಗಿ ಚಿರು ಬೆಳ್ಳಿ ಇಬ್ರಿಗೂ ಹಾಲನ್ನ ಕಾಯಿಸ್ತೀನಿ. ಸೊ ಇದು ಒಂದು ಲೋಟದಲ್ಲಿ ಒಂದು ಲೋಟ ಕಾಯಿಸಿದ್ರೆ ಇಬ್ರಿಗೂ ಡಿವೈಡ್ ಮಾಡಿಕೊಡ್ತೀನಿ. ಇಬ್ರಿಗೂ ಹಾರ್ಲಿಕ್ಸ್ ಕುಡಿಸ್ತೀನಿ. ಬೆಳಿಗ್ಗೆ ಹೊತ್ತು ಬೆಳ್ಳಿ ಅಷ್ಟಾಗಿ ಕುಡಿಯೋಲ್ಲ, ಸ್ವಲ್ಪ ಅವನಿಗೆ ಮುಕ್ಕಾಲು ಭಾಗ ಚಿರು ಕುಡಿದ್ಬಿಟ್ಟು ಹೋಗ್ತಾನೆ. ಅದಾದಮೇಲೆ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಕಾಫಿ ತೊಗೊಂಡು ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಸ್ವಲ್ಪ ದಿನ ಗಂಜಿ ಕುಡಿತಾರೆ, ಸ್ವಲ್ಪ ದಿನ ಕಾಫಿ ಕುಡಿತಾರೆ. ಹಾಗಾಗಿ ಆನಂತರ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ತರಕಾರಿ ಇತ್ತು. ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಇವತ್ತು ಉಪ್ಪಿಟ್ಟನ್ನ ಮಾಡ್ಕೊತಾಯಿದ್ದೀನಿ. ಬನ್ಸಿ ರವೆನ ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ಕೊತಿದ್ದೆ. ಮೊದಲು ನಾನು ಚಿಕ್ಕವಳಿದ್ದಾಗ ಬನ್ಸಿ ರವೆ ಉಪ್ಪಿಟ್ಟು ಅಂದರೆ ನಿಜವಾಗ್ಲೂ ಇಷ್ಟ ಆಗ್ತಿರಲಿಲ್ಲ. ಅದಂತೂ ತೆಳ್ಳಗೆ ಮಾಡಿಬಿಟ್ರೆ ಅಂತೂ ನಿಜವಾಗ್ಲೂ ಒಂಚೂರು ತಿನ್ನೋಕ್ಕಾಗ್ತಿರ್ಲಿಲ್ಲ, ಹಾಗೆ ಅನ್ನಿಸ್ತಿತ್ತು. ಬಟ್ ಮದುವೆ ಆದಮೇಲೆ ಅಂದರೆ ನಮ್ಮಮ್ಮ ಮಾಡ್ಕೊಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನನಗೆ ಬೇರೆ ಸೈಡೆಲ್ಲ ಈ ರವೆ ಅಂದರೆ ಬನ್ಸಿ ರವೆಯಲ್ಲಿ ತುಂಬ ತೆಳ್ಳಗೆ ಮಾಡ್ತಾರಲ್ಲ, ಅದು ಇಷ್ಟನೇ ಆಗೋಲ್ಲ. ಈ ಥರ ಉದ್ರಾಗಿದ್ದರೆ ನಾನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಇದ್ರೇ ಏನೋ ಒಂಥರ ಚೆಂದ, ಬಟ್ ಇವತ್ತು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ರೇಷನ್ ಎಲ್ಲ ತಂದಿದ್ದು ಹಾಗೆ ಇಟ್ಬಿಟ್ಟಿದ್ದೆ. ಅದರಲ್ಲಿ ಸೋಪು ಮತ್ತು ಶಾಂಪು ಪೇಸ್ಟು ಇದೆಲ್ಲ ಇರುತ್ತಲ್ಲ, ಸೊ ಸ್ಮೆಲ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ತೆಗೆದಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ತೆಗೆದಿಡ್ತಾಯಿದ್ದೀನಿ. ಅಮ್ಮ ಹೋಗೋಕ್ಕೂ ಮುಂಚೆನೇ ಒಂದು ಲೋಟ ಗಂಜಿ ಕುಡಿದ್ಬಿಟ್ಟು ಹೋಗ್ತಾರೆ. ನಾಷ್ಟನ ಅಲ್ಲೇ ತಿನ್ಕೋತೀನಿ ಒಂದು 11 ಗಂಟೆ ಹಂಗೆ ಅಂತ. ಬೆಳ್ಳಿ ಚಿರು ಹೊಂಟ ಸ್ಕೂಲ್ಗೆ. ಬೆಳ್ಳಿನೂ ನಮ್ಮ ವಿಜಿ ಕರ್ಕೊಂಡೋಗಿದ್ದಾನೆ, ಆರಾಮಂದು ಕೆಲ್ಸಕ್ಕೆ ಬಿಡಕ್ಕೆ ಹೋದ್ನಲ್ಲ, ಹಂಗಾಗಿ ಬಾ ಮುದ್ದು 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 ರಾಕ್ಷಸಿ. ಇವಾಗ ತಾನೇ ಚಿರುನ ಬಿಟ್ಬಿಟ್ಟು ಬಂದ್ವಿ. ಇವನು ಊಟ ಮಾಡ್ತೀನಿ ಅಂತ ನಾನು ತಿನ್ನಿಸ್ತಾ ಇದ್ದರೆ ಗೀಸ್ಕೊಂಡು ಎಲ್ಲ ಚೆಲ್ಕೊಂಡು ದಿಮ್ಮೇಲೆ ಕೂತಿದ್ದಾನೆ. ಕೆಳಿ ಬೆಳ್ಳಿ ಹಿಂಗೆಲ್ಲ ಚೆಲ್ದರೆ ಉಪ್ಪಿಟ್ಟು ಎತ್ತಕ್ಕಾಗುತ್ತಾ? ಸೊ ಈಗ ಅಂಟ್ಕೊಳ್ಳಿ. ಲಾಸ್ಟಲ್ಲಿ ಒಂದೇ ಸಲ ಇನ್ನೂ ಕಸನೂ ಗುಡಿಸಿಲ್ಲ ನಾನು. ಇವತ್ತಿನ ನಮ್ಮದು ಬ್ರೇಕ್ಫಾಸ್ಟ್ ಬಂದು ಗಂಜಿ ಕುಟ್ಕೊಂಡು ಒಂದು ಲೋಟ ಫುಲ್ ಕುಟ್ಕೊಬಿಡ್ತೀನಿ. ಅದಾದ್ಮೇಲೆ ಮಧ್ಯಾಹ್ನದ ಊಟನೇ, ಮತ್ತು ಇವಾಗ ಏನು ಮಾಡಲ್ಲ. ಒಂದು ಲೋಟ ತುಂಬ ಗಂಜಿ ಕೊಟ್ಬಿಟ್ಟು ನಂತರ ಮನೆ ಕೆಲಸ ಸ್ಟಾರ್ಟ್ ಮಾಡೋದು. ವರ್ಕೌಟ್ ಆದಂಗೆ ಆಗುತ್ತೆ. ಯಪ್ಪ ದೇವ್ರೆ. ನಮ್ಮ ಆಂಟಿಯವರು ರಾಜಿರೊಳ್ಳಿ ಬೆಳೀತಾರೆ, ಅದಕ್ಕೆ ಕೊಟ್ಟು ಕಳಿಸಿದ್ದಾರೆ. ಊರಿಗೋಗಿದ್ದ ನಮ್ಮ ವಿಜಿ ಮೊನ್ನೆ ದಿನ. ಸೊ ಈರುಳ್ಳಿ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಅಕ್ಕೋರ ಮನೆ ಹತ್ರ ಎಲ್ಲ ಬಿಡಿಸಿ ಇಟ್ಟಿದ್ರು ನಮ್ಮ ಅಕ್ಕೋರತ್ತೆ. ಇವಾಗ ಇದನ್ನೆಲ್ಲ ಎತ್ತಿಡ್ಬೇಕು. ರಾಜಿರುಳ್ಳಿ ಮಾತ್ರ ಮೊಸಪ್ಗೆ ಮತ್ತು ಬೇಳೆ ತರಕಾರಿ ಸಾಂಬಾರಿಗೆಲ್ಲ ಹಾಕ್ಕೊಂಡು ಸಾರಿ ರಾಜಿರುಳ್ಳಿನ ಮೊಸಪ್ಗೆ ಮತ್ತು ಸಾಂಬಾರುಗಳಿಗೆ ಹಂಗಂಗೆ ಉಣ್ಣುಂಡೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಉಂಟಾದರೆ ಸಕ್ಕತ್ತಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ರಾಜಿರುಳ್ಳಿ. ಈಗ ತಂದಿದ್ದಾರೆ, ಅದನ್ನ ಎತ್ತಿಡಬೇಕು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸಾಮಾನುಗಳು ಎಲ್ಲ ಅಕ್ಕಿ ಮೂಟೆನೂ ತಂದಿದ್ದಾರೆ ಮತ್ತು ಸಾಮಾನೆಲ್ಲ ತಂದಿದ್ದಾರೆ. ಇವತ್ತೆಲ್ಲ ಜೋಡಿಸ್ಕೋಬೇಕು. ಇವತ್ತಿನ ವ್ಲಾಗ್ನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ಅಕ್ಕಿ ಮೂಟೆ ಮತ್ತು ಇದು ಸಾಮಾನು ಅಂದರೆ ರೇಷನ್ ಎಲ್ಲ ತಂದಿರೋದು. ನೋಡ್ತಾ ಇರ್ಬೋದು ರವೆ ಎಲ್ಲ ಒಡೆದಾಕ್ಬಿಟ್ಟಿದೆ. ಅದ್ರೊಳಗಡೆ ಚೆಲ್ಲೋಯ್ತು, ಸೋಪೆಲ್ಲ ಒಳಗಡೆ ಇತ್ತು ಅಂತ ತೆಗೆದೆ ಇವಳಿಗೆ. ರವೆ ನೋಡ್ತಾ ಇರ್ಬೋದು ಹೆಂಗೆ ಅಂಡಿದೆ ಅಂತ. ಈಗೆಲ್ಲ ಕಸ ಗುಡಿಸ್ಬೇಕು. ಒಂಚೂರು ಕಸ ಗುಡಿಸಲಿಲ್ಲ ಇವತ್ತು, ಟೈಮ್ ಆಗೋಯ್ತು ಅಂತ ಅಮ್ಮನೂ ಹಾಗೆ ಹೋದ್ರು. ಇವಾಗ ಪಟಪಟ ಅಂತ ಕಸ ಗುಡಿಸ್ಕೊಂಡು ಇದೆಲ್ಲ ಎಳೆದ್ಬಿಟ್ಟಿದ್ವಿ. ಬಾಚನ್ಗೆ ಹಿಂದೆ ಬಿದ್ದೋಗಿತ್ತು ಅಂತ ಈಗ ಹಿಂದೆಗಡೆ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಅದಾದಮೇಲೆ ಮುಂದೆ ಮನಗಿಸ್ಬೇಕು. ನಿದ್ದೆ ಬಂದೈತೆ. ರಾಜಿರುಳ್ಳಿ ಎತ್ಕೊಬಿಟ್ಟು ಇವತ್ತು ನಾನೇ ಪೂರ್ವನ ಕರ್ಕೊಬರ್ಬೇಕಿತ್ತು. ಶಶಿ ಇದ್ದ ಅಂತ ಅಂದ್ಬಿಟ್ಟು ಶಶಿನೇ ಹೋಗ್ತಾ ಇದ್ದಾನೆ, ಕರ್ಕೊಬರ್ತೀನಿ ಅಂತ ಅಂದ್ಬಿಟ್ಟು. ಬೆಳ್ಳಿ ಪೂಜೆ ಆಯಿತು, ಮುದ್ದು ಸ್ನಾನ ಆಗಿಲ್ಲ. ಆದರೆ ನನ್ನ ಸ್ನಾನ ಆಗಿದೆ, ದೇವ್ರ ಪೂಜೆ ಕೂಡ ಆಯಿತು. ಬತ್ತಿ ಯಾಕೋ ಸಣ್ಣ ಆಗ್ಬಿಟ್ಟಿದೆಯಲ್ಲ, ಎಲ್ಲ ಬತ್ತಿ ಎತ್ತದ ಬೆಳ್ಳಿ ಎಲ್ಗೋಯ್ತಾರದು. ಅಮ್ಮನ ಕರ್ಕೊಬರ್ಕ್ ಹೋಗೋದಾ?
ಮುಗ್ದೋಯ್ತದೆ ಅನ್ಬಾರ್ದು ಹಂಗೆ. ಎಷ್ಟು ಹೇಳಿದ್ರು ಬಿಡಲ್ಲ, ಹಾಗೆ ಮಾಡ್ತಾ ಇರ್ತಾನೆ. ಬೆಳಿಗ್ಗೆಯಿಂದ ಇವತ್ತು ಬೆಳಿಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಂಟ್ರೋ ಕೊಟ್ಟಿರಲಿಲ್ಲ ಅಂತ ಈಗ ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ನನ್ನ ಮಗ ಬಂದ ತೀಟೆ ಮಾಡೋದಕ್ಕೆ ಅಂದ್ಕೊಂಡೆ, ಸದ್ಯ ಆ ಕಡೆಗೆ ಹೋಗಿದ್ದಾನೆ. ಬೆಳಗ್ಗೆನೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಆದ್ರೆ ಇಂಟ್ರೋ ಕೊಡೋದಕ್ಕಾಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಏನೇನ್ ಮಾಡಿದೆ ಅನ್ನೋದು ನೆಕ್ಸ್ಟ್ ಅಟ್ಯಾಚ್ ಮಾಡ್ತೀನಿ. ಈಗ ಸದ್ಯಕ್ಕೆ ಸಾಮಾನೆಲ್ಲ ತಂದಿದ್ನಲ್ಲ, ಸೊ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ. ಪಾತ್ರೆ ಎಲ್ಲ ತಂದಿದ್ದೆಲ್ಲ ಪಾತ್ರೆ ಎಲ್ಲ ಇರ್ತಲ್ಲ, ಈಗೆಲ್ಲ ತೊಳೆದಿಟ್ಟಿದ್ದೀನಿ. ಈಗ 5:15 ಆಗಿದೆ ಅನ್ಸುತ್ತೆ ಟೈಮು. ಪಾತ್ರೆ ಎಲ್ಲ ತೊಳೆದಾಯ್ತು. ಅಡುಗೆ ಏನಿದ್ರು ಅಮ್ಮ ಬಂದ್ಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮೊಳಕೆ ಕಟ್ಟಬೇಕಿತ್ತು. ಹುಳಿ ಕಾಳನ್ನ ಸೋಸ್ಬಿಟ್ಟು ಈ ತರ 5 ತರ ಕಾಳನ್ನ ಹಾಕಿ ನೆನೆ ಹಾಕೊಂಡಿದೀನಿ. ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಉಪ್ಸಾರಿಗೆ. ಮತ್ತೆ ಅಷ್ಟೇ. ಇವಾಗ ನೆನೆ ಸಾಮಾನು ತಂದಿರೋದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಎಲ್ಲ ಬಾಕ್ಸ್ಗಳಿಗೆ ಹಾಕೊಂಡ್ಬಿಡ್ಬೇಕು. ಅದಾದ್ಮೇಲೆ ಇವಾಗ ಬಟ್ಟೆಗಳು ಬೇರೆ ಹಾಕಿದೀನಿ. ಬಟ್ಟೆ ಇನ್ನೇನು ಆಗೋಗುತ್ತೆ, 5 ನಿಮಿಷ 10 ನಿಮಿಷ ಇದೆ. ಬಟ್ಟೆ ಆದ್ಮೇಲೆ ಬಟ್ಟೆ ಒಣಗಾಕ್ಬೇಕು. ಅದಾದ್ಮೇಲೆ ತರಕಾರಿ ಎಲ್ಲ ಖಾಲಿ ಆಗಿದೆ, ತರಕಾರಿ ತರಕ್ ಹೋಗ್ಬೇಕು. ಬೆಳೆ ಹೋಗೋಣ, ತರಕಾರಿ ತರಕ್ ಹೋಗೋದ ಬೇಡ, ಬಟ್ಟೆಗೆ ಏನ್ ತಿಂತೀಯ? ತರಕಾರಿ ತರಕ್ ಹೋಗ್ಬೇಕು. ನಮ್ಮ ಹಸ್ಬೆಂಡ್ ಬಂದಿದ್ರು, ಇಷ್ಟ ತನಕ ಇಲ್ಲೇ ಇದ್ರು, ಈಗೆಲ್ಲ ಹೋಗಿದ್ದಾರೆ. ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮನೇಲೆ ತರಕಾರಿ ತರಕ್ ಹೋಗೋದು. ಇವತ್ತಿನ ಬ್ಲಾಗ್ ಹೀಗಿತ್ತು. ನೆಕ್ಸ್ಟ್ ಅಂದ್ರೆ ಬೆಳಗ್ಗೆಯಿಂದ ಈ ಕಡೆಗೆ ಬಾ, ಬೆಳಗ್ಗೆಯಿಂದ ಏನೇನ್ ಮಾಡಿದೀನಿ ಅನ್ನೋದೆಲ್ಲ ಆಡ್ ಮಾಡ್ತೀನಿ. ಅದಾದ ನಂತರ ತರಕಾರಿ ತರಕ್ ಹೋಗಬೇಕಾದ್ರೆ ವಿಡಿಯೋಸ್ ಮಾಡ್ಕೊತೀನಿ, ನೋಡೋಣ. ಆದ್ರೆ ಇನ್ನು ಸೌಂಡ್ ಅಲ್ಲಿ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ. ಅವನು ಏನು ಅಂದ್ರೆ, ನಾನು ಇಲ್ಲಿ ಕುಕ್ಕರ್ ಇಡಂಗಿಲ್ಲ. ಅವನಿಗೆ ಕುಕ್ಕರ್ ಕಂಡ್ಬಿಟ್ರೆ ಅವ್ನು ಕುಕ್ಕರ್ ಇಟ್ಕೊಂಡು ಆಟ ಆಡ್ಲೇಬೇಕು. ಕುಕ್ಕರ್ ಫ್ರೆಂಡ್ಲಿ ಅವನು. ಕಾಣಿಸ್ತಾ ಇಲ್ಲ ಇಲ್ಲಿ? ಬೆಳ್ಳಿ ಬ್ಯಾಟ್ರಿ ಅಂತ ಕುಕ್ಕರ್ ಇಟ್ಕೊಂಡಿದ್ದಾನೆ. ಇದು ಮೊಳಕೆ ಕಟ್ಟಿಟ್ಕೊಂಡು ಇಟ್ಟಿದೆ, ಎಲ್ಲ ಕೈ ಹೆಚ್ಕೊಂಡು ಆಟ ಆಡ್ಬಿಡ್ತಾನೆ. ಅದಕ್ಕೋಸ್ಕರ ಅಲ್ಲಿ ಎತ್ತಿಟ್ಟಿದ್ದೀನಿ. ಈಗ ಇವ್ರು ಕೂತಿದ್ದಾರೆ, ನೋಡೋಣ. ಈಗ ಹಾಲು ಕಾಯಕ್ಕೆ ಇಟ್ಬಿಟ್ಟು ಹಾಗೆ ಕುತ್ಕೊಂಡು ಸಾಮಾನುಗಳನ್ನ ಜೋಡಿಸ್ಕೊಬಿಡ್ತೀನಿ. ಪಟ 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 ಅಂತ ಎಲ್ಲ ಕೆಲಸ ಆಗೋಗುತ್ತೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅವ್ರಿಗೆ ಹಾರ್ಲಿಕ್ಸ್ ಹಾಕೊಡೋಣ ಅಂತ ಅಂದ್ಬಿಟ್ಟು. ಬೆಳ್ಳಿ ಚಾಕು ಮುಟ್ಟಬಾರ್ದು ಮಗನೇ, ಏಟ್ ಬೀಳ್ತವೆ ನಿನ್ಗೀಗ. ತೀಟೆ ಸುಬ್ಬ ಆಗಿದ್ದಾನ ಅವನು. ಎಷ್ಟು ಹಾಕುದ್ನೋ ಗೊತ್ತೇ ಇಲ್ಲ, ಮರ್ತೋಯ್ತು. ಟೀಗಿಟ್ಟಿದ್ದೀನಿ, ಕಾಫಿಗೆ ಇಟ್ಟಿದ್ದೀನಿ, ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲಿಗೆ ಸಕ್ಕರೆ ಹಾಕಿದ್ದೀನಿ. ಬೆಳ್ಳಿಗೆ ಮೊದಲು ಚಿರುಗೆ ಹಾಲನ್ನ ಹಾರ್ಲಿಕ್ಸ್ ಹಾಕಿ ಜೋಟಿ ತಿಪ್ಪಿಟ್ಟಾದ್ಮೇಲೆ ಟೀ ಪುಡಿ ಹಾಕ್ತೀನಿ. ನಾನು ಅಮ್ಮ ಟೀ ಕುಡಿತೀವಿ. ಬೆಳಿಗ್ಗೆ ಹೊತ್ತು ನಾನು ಗ್ರೀನ್ ಟೀ ಕುಡಿತೀನಿ, ಅಮ್ಮ ಕಾಫಿ ಕುಡಿತಾರೆ. ಅಪ್ಪ ಹೊಡ್ದಾಕ್ಬಿಡ್ತಾನೆ, ನಾನು ಏನ್ ಮಾಡ್ಲಿ? ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ. ಮೊದ್ಲು ಮುಟ್ಟಕ್ ಬಿಡ್ತಿರ್ಲಿಲ್ಲ, ಈಗ ಒಂದ್ ದಿವಸ ಮುಟ್ಟಕ್ ಬಿಟ್ಟೆ ಅಂತ ನೋಡಿ. ಏನಾದ್ರು ಎಸ್ತ್ರ ಡಮಾರ್ ಅನ್ನಂಗ ಆಗೋಗ್ಬಿಟ್ಟು. ಅಲ್ಲಿ ಇಡು ಮಗನೇ, ಇಡುವ. ನಿನ್ ಲೋಟ ಇಲ್ಲ ಚಂದು? ವಾಷಿಂಗ್ ಮಿಷಿನ್ ಬಟ್ಟೆ ಆಯ್ತು, ಇಟ್ಕೊ ಬರ್ಬೇಕು. ಹೋಗಿ ಹಾಕ್ಬಿಟ್ಟು ಬರ್ಬೇಕು. ಹಂಗು ಇದ್ ಮಾಡ್ಬಾರ್ದು ಬಿಡು. ಇಡಲಿ ಹಾರ್ಲಿಕ್ಸ್ ಖಾಲಿ ಆಗಿ ಬರೀ ಹಾಲು ಕುಡಿಯೋದಿಲ್ಲ, ಅದಕ್ಕೆ ಪ್ಯಾಕೆಟ್ ತಂದಿದ್ದೀನಿ. ನೀನು ಅದು ಖರ್ಚಿಗೆಲ್ಲ ತಗೊಂಡಾಗ ಏನು ಹೊಸ್ತಾ ಇರುತ್ತೆ. ಬರ್ಬೇಕಾದ್ರೆ ರೇಗಾಡ್ತಾ ಇದೆಯಲ್ಲ, ಹೇಳು. ಹಂಗೆ ಹೋಯ್ತೀನಿ ಅತ್ತಗೆ. ಒಡಲ್ಲ ನಿನ್ಗೇನಾರು ರೇಗಾಡಿದ್ನಿ. ಆಗ ಗಾಜ್ ಹಿಡ್ಕೊಂಡು ಕೆಳಗೆ ಹೋಗ್ತಾ ಇನ್ನೇನ್ ಮಾಡ್ತಾರೆ? ಕೆಳಗೆ ಹೋಗಿ ಇಂಡೈರೆಕ್ಟ್ ಆಗಿ ಯಾಕ ಬಂದಿದ್ದೆ ಹೋಗೋಣ. ಹೊಡೆದಾಕ್ಬಿಡ್ತೀನಿ. ಇವ್ ನೋಡಿಲ್ಲಿ
ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಕ್ಳು ಮುಂದಕ್ಕೆ ಕುಂಡ್ರಿಸಿದ್ಯಲ್ಲ ನೋಡಿ ಅವ್ರಿಗಿಂತ ಭಯ ಹಿಂಗ್ ಹಿಡಿತು ಒಂದ್ ಕೈಯಲ್ಲಿ ಎತ್ಕತಿಯ ಅಂತ ಬಾ ಮಾಡ್ರಿ ಏನ್ ಮಾಡ್ಬೇಕು ಹಿಂಗೆ ಸ್ಪೂನ್ ಎತ್ಕೋಬೇಕು ಹಿಂಗೆ ಇದು ಸ್ಪೂನು ಬೆಳ್ಳಿ ಅಲ್ಲೇ ಇಡು ಬೆಳ್ಳಿ ಇದು ಆಗ ಕಾಣಿಸ್ತಾನೆ ಬೆಳ್ಳಿ ಇಡು ಬೆಳ್ಳಿ ಅಲ್ಲೇ ಏ ಬಾಯ್ಗೆ ಹಾಕ್ಬಿಡಿ ಸುಟ್ಟೈತದೆ ಅಲ್ಲಿಡು ನೀನ್ ಇಳಿ ಕೆಳಕ್ಕೆ ಬೆಳ್ಳಿ ಇಳಿ ಕೆಳಕ್ಕೆ ಮತ್ತೆ ಮುಟ್ಬೇಡ ಕೆಳಗೆ ಇಳಿಸ್ಬಿಡ್ತೀನಿ ಒಂದ್ಸಲಿ ಹೇಳೋದು ಅಕ್ಕ ನೆನ್ನೆ ವಿಡಿಯೋ ಆಗ್ತಾ ಮೆಸೇಜ್ ವಿಡಿಯೋ ಹೋಯ್ತಾ ಐತೆ ಯಾವ್ದೋ ಒಂದು ಮೆಸೇಜ್ ಅದು ಇದು ಏಯ್ ಅದು ಇದು ಪರವಾಗಿಲ್ಲ ಚೆನ್ನಾಗಿ ಶಾರ್ಟ್ಸ್ ಅಯ್ಯೋ ಅವ್ರ ಜೊತೆ ಕಣೋ ಅದೇನೋ ಡಿಮಾಂಡ್ಗೆ ಅಂದಲ್ಲ ಅಯ್ಯೋ ಯಪ್ಪ ಬರ್ರಿ ತಡೆಯಪ್ಪ ಅಮ್ಮ ಹೂ ಕಟ್ಕೊಂಡು ಹೋಗಕ್ಕಾಯ್ತದ ನಾನು ಇನ್ನೇನು ಆಗ್ಲೇ ತಗೋಬೇಕು ಅವ್ರಿಗೆ ಬೇಗ ಹಾರ್ಲಿ ಅಂತ ಅಂದ್ಬಿಟ್ಟು ತಟ್ಟೆಗೆ ಹಾಕಿಡ್ತಾ ಇದೀನಿ ಬೇಗ ಹಾರುತ್ತಿಲ್ಲ ಅದೇ ನಾವು ಟೀ ಕಾಯಿಸ್ಕೊಂಡ್ ಕುಡಿದ್ರು ಅದು ಹಾರಿರಲ್ಲ ಲೋಟಕ್ಕೆ ಹಾಕಿಟ್ಬಿಟ್ರೆ ಅದಕ್ಕೆ ಸ್ವಲ್ಪ ಹಾರ್ಲಿ ಅಂತ ಬಿಸಿ ಕೊಡಲ್ಲ ಹಾಗಾಗಿ ನೆಕ್ಸ್ಟ್ ಬೆಳ್ಳಿ ನೋಡ್ರಿ ಹಂಗ್ ಮಾಡ್ತಾ ಇದ್ದೀನಿ ನನ್ನ ಕೈಲಿ ಆಗಲ್ಲ ಇವ್ನು ನಿಂತ್ಕೊಂಡು ಯಾರು ಕರ್ಕೊಂಡೋಗಿ ಬನ್ನಿ ಬೆಳ್ಳಿ ಬೇಡ ಎಲ್ಲ ಹಾಲಿಗೆ ಹೆಚ್ಚಿಬಿಟ್ಟಿದ್ದಲ್ಲ ಇದು ಅದ ಟೀ ಕುಡಿಯಬೇಕಾರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಇಲ್ಲೇ ಸ್ಟಾಪ್ ಮಾಡ್ತೀನಿ ಕುಡಿ ಕುಡಿಯಮ್ಮ ಕುಡ್ಕೊಳವ ಬಿಚ್ಚಿ ಕೊಡ್ತೀನಿ ಕುಡ್ಕೊ ನಮ್ಮಂಗ ಕುಡ್ಕೊ ಕುಡ್ಕೊ ಕೊಡ್ತೀನಿ ಕುಡ್ಕೊ 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 ನೀನ್ ಸುಮ್ ಕುಡಿಯೋ ಬೆಳ್ಳಿ ಈ ಕಡೆ ಬಾ ಸಾಮಾನೆಲ್ಲ ತಂದಿದ್ದಾರಲ್ಲ ಅದನ್ನ ಈಗ ಜೋಡಿಸ್ಕೋಬೇಕು ಬೆಳಿಗ್ಗೆಯಿಂದ ನೆನ್ನೆಯಿಂದ ಆಗಿಲ್ಲ ರವೆ ಒಂದು ಫುಲ್ಲು ಚೆಲ್ಲಾಕ್ಬಿಟ್ಟಿದ್ದಾನೆ ಫುಲ್ಲು ಚೆಲ್ಲಾಕ್ಬಿಟ್ಟಿದ್ದಾನೆ ಹೊಡೆದಾಕ್ಬಿಟ್ರೆ ಮೇಲೆಲ್ಲ ನೆನೆದಿನ ಕುಂದಾಡ್ತಿದ್ರು ಇದು ಬೆಳಗ್ಗೆ ಮೆಣಸಿನ್ಕಾಯಿ ಎಲ್ಲ ಸೈಡ್ ಬಾ ಬೆಳ್ಳಿ ಆ ಕಡೆಗೆ ಹೋಗುದು ಬೆಳ್ಳಿ ರವೆದು ಹೊಡೆದೋಗಿದೆ ಇದು ಬೆಳಗ್ಗೆ ಮೆಣಸಿನ್ಕಾಯಿ ಎಣ್ಣೆನ ಯೂಸ್ ಮಾಡೋದು ಆಯಿಲ್
ಇಷ್ಟು ರವೆ ಚೆಲ್ಬಿಟ್ಟಿದ್ದಾರೆ. ಕ್ಲೀನಾಗಿದೆ, ಏನೂ ಆಗಿಲ್ಲ. ಬಿಡು. ಗೋಧಿ ಹಿಟ್ಟಿಂದು ಅನ್ಸುತ್ತೆ. ಇದಕ್ಕೆ ಏನೂ ಆಗಿಲ್ಲ, ರವೆ ಚೆನ್ನಾಗಿದೆ, ಎತ್ತಿಟ್ಕೊಂಡಿದ್ದೀನಿ. ಈಗೆಲ್ಲ ಸಾಮಾನು ಜೋಡಿಸ್ಕೊಳ್ಳೋದೆಲ್ಲ ಮುಗ್ದು. ಈಗ ಹಾಕ್ತಿರೋ ಬಾಕ್ಸ್ ಒಳಗಡೆ ನಾವು ಸಣ್ಣ ಸಣ್ಣ ಪ್ಯಾಕೆಟ್ 10 ರೂಪಾಯಿದು 12 ರೂಪಾಯಿದು ಬರುತ್ತಲ್ಲ, ಪುಳಿಯೋಗರೆ ಪ್ಯಾಕೆಟ್ಗಳು ಮತ್ತು ರಸಮು ಆ ಥರದ್ದೆಲ್ಲನೂ ವಾಂಗಿಬಾತ್ ಪೌಡ್ರ್ ಅದನ್ನೆಲ್ಲನೂ ಅದರೊಳಗೆ ಹಾಕಿಟ್ಕೋತೀನಿ. ಇನ್ನು ಮಿಕ್ಕಿರೋ ಐಟಮ್ಸ್ ಏನೇನು ತಂದಿದ್ದೆ ಅದನ್ನೆಲ್ಲನೂ ಖಾಲಿಯಾಗಿರೋ ನೋಡಿಕೊಂಡು ಎಲ್ಲನೂ ಫಿಲಪ್ ಮಾಡ್ಕೋತಿದ್ದೆ. ಇನ್ನೂ ಎಕ್ಸ್ಟ್ರಾ ಏನಾದ್ರು ಇದೆ ಅಂತ ಅಂದರೆ ನಾನು ಫ್ರಿಜ್ಜಿಗೆ ಸ್ಟೋರ್ ಮಾಡ್ತೀನಿ. ಫ್ರಿಜ್ಜಲ್ಲಿ ಒಂದಷ್ಟು ಬಾಕ್ಸ್ ಇದೆ, ಅದರೊಳಗೆ ಹಾಕಿರ್ತೀನಿ. ಇಲ್ಲ ಅಂತಂದರೆ ಹಾಗೆ ಕವರಲ್ಲೇ ಕಟ್ಬಿಟ್ಟು ಇಟ್ಬಿಡ್ತೀನಿ. ಎಲ್ಲನೂ ಮಾಡ್ಕೊಂಡಾದ್ಮೇಲೆ ಟೀ ಕುಡ್ಕೊಂಡು ಬಟ್ಟೆಗಳು ಒಣಗಾಕ್ಬೇಕಿತ್ತು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು ತರಕಾರಿ ತರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಹಾಗೆ ಅಮ್ಮ ಒಣಗಾಕ್ಬಿಡು ಅಂತ ಹೇಳ್ಬಿಟ್ಟು ಬೆಳ್ಳಿನ ಕರ್ಕೊಂಡು ಹೊರಟೆ. ಅಂದರೆ ಅಮ್ಮ ಬಟ್ಟೆ ಒಣಗಾಕಬೇಕಾರೆ ಮತ್ತು ಸುಮ್ಮನೆ ಮೇಲೆಲ್ಲ ಹೋಗ್ತಾನೆ ಅಂತ. ಹಂಗವೇ ಏನು ಇದೇನು ಗೊದ್ದ ಥರ ಆಯ್ತಿರ ಒಂದು ಚಿಟ್ಟೆಗಳ. ಬೆಳ್ಳಿ ಇಸ್ಕೊಂಡಿಲ್ಲ, ನಾನೆಲ್ಲಿ ಬಂದು ಇಸ್ಕೊಳಕ್ಕೆ. ತರಕಾರಿ ತೊಗೊಂಡೋಗಿ ಮನೆಗೆ ಇಟ್ಬಿಟ್ಟು ಅದಾದಮೇಲೆ ಚಿಕನ್ ತೊಗೊಂಡೋಗೋಣ, ಚಿಕನ್ ಮಾಡೋಣ ಅಂತ ಬಂದಿದ್ದೀವಿ. ಫಿಶ್ ಎಲ್ಲ ಫಿಶ್ ಎಲ್ಲ ಫಿಶ್ ಅಲ್ಲ ಐತಾ ಹಿಡ್ಕೊ. ಪಾಲಕ್ ಚಿಕನ್ ಗ್ರೇವಿ ಮಾಡೋಕ್ಕೆ ಒಂದು ದಪ್ಪು ದಪ್ಪು ಕಟ್ ಪಾಲಕ್ನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ, 1 ಕಪ್ ತೆಂಗಿನಕಾಯಿ ತುರಿ, ಧನಿಯಾ 1.5 ಸ್ಪೂನು, 3 ಟೊಮೊಟೊ ಹಣ್ಣು, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 4 ಗೋಡಂಬಿ, 1/4 ಟೀ ಸ್ಪೂನಷ್ಟು ಸೋಂಪು, 1/2 ಸ್ಪೂನಷ್ಟು ಗಸಗಸೆ, 1 ಸ್ಪೂನ್ ಮೆಣಸು, 1.5 ಇಂಚು ಚಕ್ಕೆ, 3 ಏಲಕ್ಕಿ, 5 ಲವಂಗ, 1.5 ಇಂಚು ಶುಂಠಿ, 3 ಗೆಡ್ಡೆ ಬೆಳ್ಳುಳ್ಳಿ, 3 ಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಗ್ರೇವಿಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹುರ್ಕೋಬೇಕು, ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1.5 ಇಂಚಷ್ಟು ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿನ ಹಾಕ್ಕೊಂಡು ಅದಾದಮೇಲೆ 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ. ಅದಾದಮೇಲೆ ಸೋಂಪು ಹಾಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹುಡುಗರು ಖಾರ ತಿನ್ನಲ್ಲ ಅಂತ ಅಂದರೆ ಸ್ವಲ್ಪ ಕಮ್ಮಿ ಹಾಕೋಬೇಕು. ಮಕ್ಕಳೆಲ್ಲ ಖಾರ ತಿಂತಾರೆ ಅಂದರೆ 1 ಸ್ಪೂನ್ ಮೆಣಸನ್ನ ಹಾಕೋಬೇಕು. ನನಗೆ ಒಂದು 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೆ. 1 ಸ್ಪೂನ್ ಮೆಣಸು ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಖಾರವಾಗಿರುತ್ತೆ. ಈಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ 3 ಈರುಳ್ಳಿ, ಹಾಗೆ 1 ಸ್ಪೂನಷ್ಟು ಗಸಗಸೆನ, 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಗಸಗಸೆನ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ 1.5 ಸ್ಪೂನಷ್ಟು ಧನಿಯನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 3 ಟೊಮೊಟೊ ಹಣ್ಣನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕೊತ್ತಂಬರಿ, ಪುದೀನನೂ ಕೂಡ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. 1 ಕಪ್ಪು ಕಾಯಿ, 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಕೂಡ ಹುರಿದ ನಂತರ ಈಗ ಲಾಸ್ಟಲ್ಲಿ ಪಾಲಕ್ ಸೊಪ್ಪನ್ನ ಹಾಕೋತಿದ್ದೀನಿ. 1 ದಪ್ಪು ಕಟ್ಟು ಬೇಕಾಗುತ್ತೆ. ಸೊ ಇಷ್ಟು ಸೊಪ್ಪು ನೋಡ್ತಾ ಇರ್ಬೋದು, ಅದು ಹುರಿತಾ ಇದ್ದಾಗ ಇಷ್ಟೇ ಆಗುತ್ತೆ. ಸೊ ಎಲ್ಲ ಆದಮೇಲೆ ಚೆನ್ನಾಗಿ ಹುರಿದ್ಮೇಲೆ ಸೈಡಿಗೆ ಎತ್ತಿಟ್ಕೊಂಡೆ. ಸ್ವಲ್ಪ ತಣ್ಣಗೆ ಹಾಕ್ತಿದ್ದಂಗೆ ಎಲ್ಲನೂ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ. ಈ ಥರ ಗ್ರೇವಿಗೆಲ್ಲ ಸ್ವಲ್ಪ ಸಣ್ಣಕ್ಕಿರಬೇಕು, ಸಣ್ಣಕ್ಕೆ ರುಬ್ಕೊಂಬರಬೇಕು. ಈಗ ನಾನು ಅದೇ ಕೆಲಸ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಬಾಣಲಿಗೆ 150 ml ಅಷ್ಟನ್ನು ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಹಸಿಮೆಣ್ಸಿನ್ಕಾಯಿ, ಕಸೂರಿ ಮೆಂತಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಫ್ರೈ ಆದಮೇಲೆ ಈಗ 1 kg ಚಿಕನ್ನ ತೊಳೆದಿಟ್ಕೊಂಡಿದ್ದೆ. ಸೊ 1 kg ಚಿಕನ್ನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅರಶಿನ ಸೇರಿಸ್ಕೊಂಡೆ. 1/2 ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಸುಂಡಂಗೆ ಫ್ರೈ ಆದ ನಂತರ ರುಬ್ಬಿರ್ತೀವಲ್ಲ ಅದನ್ನು ಹಾಕೋತಾ ಇದ್ದೀನಿ.
ಈಗ ಚೆನ್ನಾಗಿ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಕೊಟ್ಟಾದಮೇಲೆ ನಾನು ಜಾರ್ನ ಒಂದು ಸ್ವಲ್ಪ ತೊಳೆದು ನೀರು ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ, 1 ಸ್ಪೂನಷ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಆನಂತರ ಇನ್ನೊಂದು ಸಲ ಮಿಕ್ಸ್ ಕೊಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಅದು ಗ್ರೇವಿ ಸ್ವಲ್ಪ ತಿಕ್ಕಾಗೋವರೆಗೂ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಕಡೆ ನಾನು ಅಡುಗೆ ಕೆಲಸಗಳೆಲ್ಲ ನಡೀತಾ ಇತ್ತು, ಇನ್ನೊಂದು ಕಡೆ ನಮ್ಮಮ್ಮ ನಾನು ತಂದಿರೋಂಥ ತರಕಾರಿಗಳನ್ನೆಲ್ಲ ಫ್ರಿಜ್ಜಿಗೆ ಎತ್ತಿಡೋದಕ್ಕೆ ಕ್ಲೀನಾಗಿ ಜೋಡಿಸ್ಕೊತಾ ಇದ್ರು. ಸೊ ಅದಕ್ಕೋಸ್ಕರ ಅದನ್ನ ವೀಡಿಯೋ ಮಾಡಿಕೊಂಡೆ. ಫಸ್ಟು ನಾನು ಅಡುಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿಬಿಟ್ಟು ಅದಾದಮೇಲೆ ತರಕಾರಿಗಳನ್ನ ಜೋಡಿಸ್ಕೊತಾ ಇದ್ದಾರೆ. ಇವತ್ತಿನ ವ್ಲಾಗ್ ಹೀಗಿತ್ತು. ಒಂದೇ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ, ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಖಾರ ಹೆಚ್ಚಾಗಿರಬೇಕು ಅಂದರೆ 1 ಸ್ಪೂನ್ ಮೆಣಸು ಮತ್ತು 1 ಸ್ಪೂನಷ್ಟು ಮೆಣಸಿನ್ಕಾಯಿನ ಪುಡಿನ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಖಾರ ಕಮ್ಮಿ ಆಯಿತು. ಖಾರ ಹೆಚ್ಚಾಗಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ತಾ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.